ವಿದೇಶದಲ್ಲಿ ಒಳ್ಳೆ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಪಡೆದ್ರೆ ಯಾವುದೇ ಕೋರ್ಸ್ ಮಾಡಿದ್ರೆ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಬೇಗ ಕೆಲಸ ಸಿಗುತ್ತೆ ಅನ್ನೋ ಅಭಿಪ್ರಾಯ ಸಾಮಾನ್ಯ. ಭಾರತದಿಂದ ಅಮೆರಿಕಕ್ಕೆ ಹೋಗೋ ಬಹಳಷ್ಟು ವಿದ್ಯಾರ್ಥಿಗಳು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಕೋರ್ಸ್ಗಳನ್ನೇ ಆಯ್ಕೆ ಮಾಡಿಕೊಳ್ತಾರೆ. ಈಗ ಅಮೆರಿಕದ ವೀಸಾ ಸಿಗೋದು ಕಷ್ಟ ಇದ್ರೂ ಕೂಡ ಪ್ರತಿ ವರ್ಷ ಭಾರತೀಯ ವಿದ್ಯಾರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿನ ಯೂನಿವರ್ಸಿಟಿಗಳಿಗೆ ನೋಂದಣಿ ಮಾಡಿಕೊಳ್ತಿದ್ದಾರೆ. F1 ವೀಸಾದಲ್ಲಿ ಹೆಚ್ಚಿನ ಪಾಲು ಭಾರತೀಯರದೇ ಆಗಿರುತ್ತೆ. ಹಾಗಾದ್ರೆ ಅಮೆರಿಕದಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಗಮನ ಸೆಳೆತಿರೋದು ಪ್ರಮುಖ ಕೋರ್ಸ್ಗಳು ಯಾವುವು? ಅದರ ವಿವರ ಈ ವಿಡಿಯೋದಲ್ಲಿದೆ. ಎಲ್ಲೆಲ್ಲೂ ಕೇಳ್ತಿದೆ AI ಕೂಗು. ಟ್ರೆಂಡಿ ಕೋರ್ಸ್ ಭಾರತೀಯರ ಆಯ್ಕೆ. ಇತ್ತೀಚಿನ ವರ್ಷಗಳಲ್ಲಿ ವಿದೇಶಿ ವಿದ್ಯಾರ್ಥಿಗಳು ಹೊಸ ಕೋರ್ಸ್ಗಳತ್ತ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ. AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಸೆಕ್ಯೂರಿಟಿ, ಮೆಷಿನ್ ಲರ್ನಿಂಗ್ ನಂತಹ ವಿಷಯಗಳನ್ನು ಕಲಿಯೋಕೆ ಇಷ್ಟಪಡ್ತಿದ್ದಾರೆ. ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ನಂತಹ ಹಳೆಯ ಕೋರ್ಸ್ಗಳು ಈಗಲೂ ಇವೆ. ಆದರೆ ಬಯೋಮೆಡಿಕಲ್ ಇನೋವೇಷನ್, ಕ್ಲೈಮೇಟ್ ಟೆಕ್ನಾಲಜಿ ಮತ್ತು ನ್ಯೂರೋ ಸೈನ್ಸ್ ನಂತಹ ಹೊಸ ವಿಷಯಗಳು ಸಹ ಗಮನ ಸೆಳೀತಿವೆ. ಹೊಸ ತಲೆಮಾರಿನ ಕೋರ್ಸ್ಗಳು ಅಥವಾ ಟ್ರೆಂಡಿಂಗ್ ವಿಷಯಗಳಿಗೆ ತುಂಬಾನೇ ಬೇಡಿಕೆ ಇದೆ. ಅಂತ ಕೋರ್ಸ್ಗಳನ್ನು ಮಾಡಿದ್ರೆ ಉತ್ತಮ ಉದ್ಯೋಗಾವಕಾಶ ಸಿಗ್ತವೆ ಅನ್ನೋದು ನಂಬಿಕೆ. ಅಲ್ಲದೆ ಉದ್ಯಮದ ಅಗತ್ಯಗಳಿಗೆ ತಕ್ಕಂತೆ ಬೆಳೆಯೋಕೆ, ಅಪ್ಡೇಟ್ ಮಾಡಿಕೊಳ್ಳೋಕೆ ಅವಕಾಶ ಆಗುತ್ತೆ. ಭಾರತೀಯ ವಿದ್ಯಾರ್ಥಿಗಳು ಜಾಗತಿಕ ಬೇಡಿಕೆಗೆ ಅನುಗುಣವಾಗಿರುವ ಕೋರ್ಸ್ ಡಿಗ್ರಿಗಳಿಗೆ ಹೆಚ್ಚಿನ ಆಸಕ್ತಿಯನ್ನ ತೋರಿಸುತ್ತಿದ್ದಾರೆ. ಜಾಗತಿಕ ಮಾರುಕಟ್ಟೆಗೆ ಬೇಕಾದ ಕೋರ್ಸ್ಗಳನ್ನು ಕಲಿಯೋಕೆ ಇಷ್ಟಪಡ್ತಿದ್ದಾರೆ. ಈಗಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಕ್ಷೇತ್ರಗಳಲ್ಲಿ ಭರಾಟೆ ಜೋರಾಗಿದೆ. AI ಮತ್ತು ಮೆಷಿನ್ ಲರ್ನಿಂಗ್ ಈಗ ಸಿಕ್ಕಾಪಟ್ಟೆ ಹಾಟ್ ಸಬ್ಜೆಕ್ಟ್ಗಳು. ದೊಡ್ಡ ದೊಡ್ಡ ಕಂಪನಿಗಳು ಸಹ AI ಅಭಿವೃದ್ಧಿಗಾಗಿ ಹೂಡಿಕೆ ಮಾಡ್ತಿವೆ. ನಿತ್ಯದ ಕೆಲಸ ಕಾರ್ಯಗಳಿಗೆ AI ಬಳಕೆಯನ್ನ ಜನಸಾಮಾನ್ಯರು ಸಹ ಬಳಕೆ ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ಸಹಜವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಯುವ ಜನರ ನೆಚ್ಚಿನ ಕ್ಷೇತ್ರವಾಗಿದೆ. ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಮತ್ತು ರೋಬೋಟಿಕ್ಸ್ ನಂತಹ ಎಂಜಿನಿಯರಿಂಗ್ ಸ್ಟ್ರೀಮ್ಗಳು ಸಹ ಜನಪ್ರಿಯವಾಗಿವೆ. ಬಯೋಮೆಡಿಕಲ್ ಎಂಜಿನಿಯರಿಂಗ್ ಮತ್ತು ಎನ್ವಿರಾನ್ಮೆಂಟಲ್ ಸೈನ್ಸ್ ಜಾಗತಿಕ ಆರೋಗ್ಯ ಮತ್ತು ಸುಸ್ಥಿರತೆಯ ಕಾಳಜಿಯಿಂದಾಗಿ ಹೆಚ್ಚು ಬೇಡಿಕೆಯಲ್ಲಿವೆ. ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಫೈನಾನ್ಸ್ ಕೋರ್ಸ್ಗಳು ಕೂಡ ಆಕರ್ಷಿಸುತ್ತವೆ. ಇನ್ನು ನರ್ಸಿಂಗ್, ಎಮರ್ಜೆನ್ಸಿ ಮೆಡಿಸಿನ್, ಪಬ್ಲಿಕ್ ಹೆಲ್ತ್ ನಂತಹ ಆರೋಗ್ಯ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಳ್ತಿದ್ದಾರೆ. ವಿದ್ಯಾರ್ಥಿಗಳು ಈಗ ಕೇವಲ ಉದ್ಯೋಗಕ್ಕಾಗಿ ಮಾತ್ರ ಅಲ್ಲದೆ ಸಮಾಜಮುಖಿ ಕೆಲಸಗಳಲ್ಲೂ ತೊಡಗಿಸಿಕೊಳ್ಳಕ್ಕೆ ಅನುಕೂಲ ಆಗುವಂತ ಕೋರ್ಸ್ಗಳನ್ನ ಕಲಿಯೋಕೆ ಇಷ್ಟಪಡ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಪ್ರಿಯವಾದ ಕೋರ್ಸ್ ಯಾವುದು? ಕಲಿಕೆಯ ರೀತಿ ಮತ್ತು ಆಸಕ್ತಿ ಈಗ ಬದಲಾಗ್ತಾ ಇದೆ. ಕೇವಲ ಉದ್ಯೋಗ ಪಡೆಯುವುದು ಮಾತ್ರ ಅವರ ಗುರಿಯಾಗಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಮತ್ತು ಡೇಟಾ ಸೈನ್ಸ್ ನಂತಹ ಕಾರ್ಯಕ್ರಮಗಳು ಉದ್ಯಮದ ಬೇಡಿಕೆಗೆ ಅನುಗುಣವಾಗಿರೋದ್ರಿಂದ ಮತ್ತು ಹೆಚ್ಚಿನ ಅವಕಾಶಗಳನ್ನು ನೀಡೋ ಭರವಸೆಯಿಂದಾಗಿ ಮುಂಚೂಣಿಯಲ್ಲಿವೆ. ಆದರೆ ಬೇರೆ ಬೇರೆ ವಿಷಯಗಳನ್ನ ಒಟ್ಟಿಗೆ ಕಲಿಯೋಕೆ ವಿದ್ಯಾರ್ಥಿಗಳು ಆಸಕ್ತಿ ತೋರಿಸುತ್ತಿದ್ದಾರೆ. ಇನ್ನು ಕೋವಿಡ್ ಬಳಿಕ ಹೈಬ್ರಿಡ್ ಶಿಕ್ಷಣ ವ್ಯವಸ್ಥೆಯನ್ನ ವಿದ್ಯಾರ್ಥಿಗಳು ಇಷ್ಟಪಡ್ತಿದ್ದಾರೆ. ಓಡಾಟದ ಸಮಯವನ್ನ ಹೊಸ ವಿಷಯ ಕಲಿಯೋದಕ್ಕೆ ಬಳಸಿಕೊಳ್ತಿದ್ದಾರೆ. ಹಾಗೆ ಕಂಪ್ಯೂಟರ್ ಸೈನ್ಸ್ ಅನ್ನ ಕಾಗ್ನಿಟಿವ್ ಸೈನ್ಸ್ ನೊಂದಿಗೆ, ಎಂಜಿನಿಯರಿಂಗ್ ಅನ್ನ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ನೊಂದಿಗೆ ಅಥವಾ ಡೇಟಾ ಅನಾಲಿಟಿಕ್ಸ್ ಅನ್ನ ಫಿಲಾಸಫಿ ಮತ್ತು ಎಥಿಕ್ಸ್ ನೊಂದಿಗೆ ಜೋಡಿಸಿ ತಂತ್ರಜ್ಞಾನ ಮತ್ತು ಅದರ ಸಾಮಾಜಿಕ ಪರಿಣಾಮಗಳ ಬಗ್ಗೆ ಹೆಚ್ಚು ತಿಳಿಯೋಕೆ ಇಷ್ಟಪಡ್ತಿದ್ದಾರೆ. ಬೆಳೀತಿರೋ ತಂತ್ರಜ್ಞಾನ ಸಮಾಜದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಅದಕ್ಕೆ ಪೂರಕವಾಗೋ ಕೋರ್ಸ್ಗಳನ್ನೇ ಹುಡುಕಾಡ್ತಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಮತ್ತು IT ವಿಭಾಗ ಭಾರತೀಯ ವಿದ್ಯಾರ್ಥಿಗಳಿಗೆ ಮೊದಲ ಆಯ್ಕೆಯಾಗಿದೆ. ಇದರಲ್ಲಿ AI, ಮೆಷಿನ್ ಲರ್ನಿಂಗ್, ಡೇಟಾ ಸೈನ್ಸ್ ಸ್ಪೆಷಲೈಸೇಷನ್ಗೆ ಗಮನ ಕೊಡ್ತಿದ್ದಾರೆ. ಇನ್ನು ಟ್ರೆಡಿಷನಲ್ ಎಂಜಿನಿಯರಿಂಗ್ ಕೋರ್ಸ್ಗಳ ಪೈಕಿ ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್, ರೋಬೋಟಿಕ್ಸ್, ಬಯೋಮೆಡಿಕಲ್ ಎಂಜಿನಿಯರಿಂಗ್ ಚಾಲ್ತಿಯಲ್ಲಿವೆ. ಇನ್ನು ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ವಿಷಯಗಳನ್ನು ಒಳಗೊಂಡ ಸ್ಟೆಮ್ ಕೋರ್ಸ್ಗಳಿಗೆ ಹೆಚ್ಚಿನವರು ದಾಖಲಾಗ್ತಿದ್ದಾರೆ. ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ನಲ್ಲಿ MBA ಕೋರ್ಸ್ಗಳು ಕೂಡ ಇವೆ. ಇನ್ನು ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿಯಲ್ಲಿರುವ ಟಾಪ್ ಯೂನಿವರ್ಸಿಟಿಗಳ ಪೈಕಿ ಮೊದಲ ಆಯ್ಕೆ MIT, ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಲ್ಲಿ ಕೋರ್ಸ್ನಂತ ಸಂಶೋಧನೆಗೂ ಸಾಕಷ್ಟು ಅವಕಾಶ ಇರೋದ್ರಿಂದ ಸ್ಟೆಮ್ ಸಬ್ಜೆಕ್ಟ್ಗಳ ವಿದ್ಯಾರ್ಥಿಗಳು ಇಲ್ಲಿ ಸೇರೋಕೆ ಬಯಸ್ತಾರೆ. ಇನ್ನು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ, ಹಾರ್ವರ್ಡ್ ಯೂನಿವರ್ಸಿಟಿ, ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕ್ಲಿ, ಯೂನಿವರ್ಸಿಟಿ ಆಫ್ ಶಿಕಾಗೋ, ಪ್ರಿನ್ಸ್ಟನ್ ಯೂನಿವರ್ಸಿಟಿ ಹಾಗೂ ಕಾರ್ನೆಲ್ ಯೂನಿವರ್ಸಿಟಿಗಳು ಮೊದಲ ಆದ್ಯತೆಯಾಗಿರ್ತವೆ. ಇನ್ನು ವಿದ್ಯಾರ್ಥಿಗಳಿಗೆ ವೀಸಾ ಸಿಗೋದು ಕಷ್ಟ ಆದ್ರೆ ಅಮೆರಿಕ ಬಿಟ್ಟು ಯುರೋಪ್
ಯುರೋಪ್ ರಾಷ್ಟ್ರಗಳ ಕಡೆಗೆ ಭಾರತೀಯ ವಿದ್ಯಾರ್ಥಿಗಳು ನೋಡ್ತಿದ್ದಾರೆ.